ಫ್ರೆಂಡ್ಸ್, ನೈಸ್ ರೋಡ್ ನೋಡಿದೀರಾ? ನಮ್ಮ ಅಜ್ಜಿ ಊರ್ದು ನೋಡಿ. ನಾನ್ ಮದ್ವೆ ಆಗಿರೋಳು. ಯಾಕೆ ಮದುವೆ ಆದ್ಮೇಲೆ ಲವ್ ಮಾಡಂಗಿಲ್ವಾ? ಬೆಂಗಳೂರಲ್ಲಿ ಕಟಿಂಗು ಶೇವಿಂಗ್ ಮಾಡಿಸ್ಬೇಕು ಅಂದರೆ ಸಲೂನ್ಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಪಾರ್ಲರ್ಗಳಿಗೆ ಹೋಗ್ಬೇಕು. ನಮ್ಮ ಹಳ್ಳಿಲಿ ಹಿಂಗೆ ಶೇವಿಂಗ್ 20, ಕಟಿಂಗ್ 70. ಎಲ್ಲ ಹುಡುಗರಿಗೆ ಒಂದು ಪರ್ಮನೆಂಟ್ ದೇವಸ್ಥಾನ ಇದೆ. ಯಾವ್ದು ಹೇಳಿ? ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು. ನಮ್ಮ ಆಂಟಿ ಪ್ರಸಾದ ಅಂದ್ರೆ ಮನ್ಸಲ್ಲಿ ಏನಾದ ಅದನ್ನೇ ಮಾತಾಡೋದು, ಮಾತಲ್ಲಿ ಏನಾಡ್ತೀವಿ ಅದೇ ಮನ್ಸೊಳಗೆ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟಿ ನರಸೀಪುರದ ಹತ್ರ ಇರುವಂತ ಮುಸುವಿನ ಕೊಪ್ಪಲು ನಾವು ಗ್ರಾಮಕ್ಕೆ ಹೋಗ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಅವ್ರು ಎಲ್ಲರೂ ಬರ್ತಾರೆ. ಸೊ ನಾನು ನನ್ನ ಹೆಂಡತಿ ಕೂಡ ಹೊರಟಿದ್ದೀವಿ. ಕೊನೆವರೆಗೂ ವಿಡಿಯೋನ ನೋಡಿ, ಸಖತ್ ಫನ್ ಇರುತ್ತೆ. ಇವಾಗ ನಮ್ಮ ಅತ್ತೆ ಮಗನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಅವನ್ನ ಪಿಕ್ ಮಾಡ್ಕೊಂಡು ಸ್ಯಾಟಲೈಟಲ್ಲಿ ಗಾಡಿ ಹಾಕ್ಬಿಟ್ಟು ಆಮೇಲೆ ಟಿ ನರಸೀಪುರ ಬಸ್ ಹತ್ಕೊಂಡು ಹೋಗ್ಬೇಕು. ಗಾಡಿ ಪಾರ್ಕ್ ಮಾಡಿದ್ರೆ ದುಡ್ಡು ಕೊಡ್ಬೇಕಾಯ್ತು ಅಂದ್ಬಿಟ್ಟು ನಡ್ಕೊಂಬಂದವ್ರೆ ಗಾಡಿ ನಿಲ್ಸ್ಕೊಂಡು. ತುಂಬ ಕಂಜೂಸು ನಮ್ಮ ಫ್ಯಾಮಿಲಿಗೆ ಅವನು. ಅಯ್ಯೋ, ಪಾರ್ಕ್ ಮಾಡಿದ್ರೆ ಗಾಡಿನ ದುಡ್ಡು ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಡ್ ಬರ್ತಾವನೆ. ಸೇಫ್ಟಿ ಇರಲ್ಲ ಅಂತ ಮನೆ ನೋಡಿ ಎಷ್ಟು ಕಂಜೂಸು. ಊರೇನು ಯೂಟ್ಯೂಬಿಂದ ಲಕ್ಷ ದುಡಿದವ್ರೆ. ಲಕ್ಷ ದುಡಿಬೇಕು ಅಂದರೆ ಈ ವಿಡಿಯೋ 5 ಮಿಲಿಯನ್ ಹೋಗ್ಬೇಕು. ಹೋಗಲ್ಲ, ನಾವು ದುಡಿಯಲ್ಲ. 5-10 ವರ್ಷದಿಂದ ಸ್ಯಾಟಲೈಟಲ್ಲಿ ಅವರೇ. ಸ್ಯಾಟಲೈಟ್ ಪಾರ್ಕಿಂಗ್ ಎಲ್ಲ ಐತೆ ಅಂತಲೇ ಗೊತ್ತಿಲ್ಲ. ಏನು ಚೇಂಜ್ ಮಾಡೋದಿರೋ? 20 ವರ್ಷದಿಂದ ಇಲ್ಲೇ. ಸಿಟಿ ಇಸ್ಕೊಳಪ್ಪ ಫಸ್ಟು. ಹೆವಿ ವೆಹಿಕಲ್ ಇದೆ. ಅಲ್ಲೇ ಹಾಕಲ್ಲ. ಬೈಕ್ ಪಾರ್ಕ್ ಮಾಡಾಯ್ತು. ಇವಾಗ ಫಸ್ಟು ಊಟ ಮಾಡಬೇಕು. ಹೊಟ್ಟೆ ಹಸು ಆಗ್ತೈತೆ. ಮನೇಲಿ ಊಟನೂ ಮಾಡಿ ಹಾಕಿಲ್ಲ ಇವಳು ನನಗೆ. ಆಳು ಮಾತ್ರ ಯಾವುದೋ ಬ್ರೆಡ್ನ ಬುಕ್ ಮಾಡ್ಕೊಂಡು ತಿನ್ಕೊಂಬಿಟ್ಟು ನನ್ನ ಉಪವಾಸ ಕೆಡಬಿಟ್ಟವಳೆ. ಮ್ಯಾಗಿ ತಿನ್ನಲ್ಲ, ನಾವೇನ್ ಮಾಡೋಣ? ಅರ್ಜೆಂಟಿಗೆ 2 ನಿಮಿಷಕ್ಕೆ ಅಡುಗೆ ಮಾಡಕ್ಕೆ ಯಾರ ಕೈಲ ಅದು? ನೋಡ್ರಿ, ಅವಾಗೆಲ್ಲ ಆ ಕಾಲದಲ್ಲಿ ಮದುವೆ ಆದರೆ ಉಪ್ಸಾರು ಮುದ್ದೆ ನೀಟಾಗಿ ಮಾಡಿ ಕೊಡ್ತಾ ಇದ್ರಿ. ಇವಾಗ ಮ್ಯಾಗಿ ತಿನ್ನಿ, ಗೋಬಿ ತಿನ್ನಿ ಅಂತ. ರಾತ್ರಿ ಏನ್ ತಿಂದೆ? ಅದೇ ತಾನೇ ತಿಂದಿದ್ದು. ಮ್ಯಾಗಿ ತಿನ್ನಿ, ಗೋಬಿ ತಿನ್ನಿ ಅಂತಾರೆ. ಏನು ಮಾಡೋಣ? ಇವಾಗ ಹೋಟೆಲ್ ಬಂದಿದ್ದೀವಿ. ತುಂಬ ಹೊಟ್ಟೆ ಎಷ್ಟು ಆಗ್ತಾಯಿತ್ತು. ಸೊ ಫ್ರೈಡ್ ರೈಸ್ ನಿಂತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಊಟ ಮುಗೀತು. ಇವಾಗ ಬಸ್ ನೋಡ್ತಾ ಇದ್ದೀವಿ. ನರಸೀಪುರ ಬಸ್ಸು ಸಿಕ್ತು. ಇವಾಗ ಹೋಯ್ತಾ ಇದ್ದೀವಿ ಹತ್ಕೊಂಡು. ಹತ್ತೋ ಬೇಗಲೇ. ಬಸ್ ಹತ್ಕೊಂಡು ಹೋಯ್ತಾ ಇದೀವಿ. ಬಸ್ ಖಾಲಿ ಇದೆ ಸದ್ಯಕ್ಕೆ. ಮೂಲೆ ಸೀಟು ಪ್ರಿಯಾಂಕ ಅವ್ರು ಬಿಡಬೇಕು ಅಂತ ಕೇಳ್ಕೊತೀನಿ. ನನಗೆ ಆ್ಯಕ್ಚುಲಿ ಬಸ್ದು ವಾಮಿಟ್ ಬರೋ ಥರ ಆಗುತ್ತೆ. ಬಸ್ಸು ಕಾರು ಅಂದರೆ ಆಗಲ್ಲ. ಬೈಕಲ್ಲಿ ಓಡಾಡಿ ಅಭ್ಯಾಸ. ಹಾಂ, ಬರದಾ? ನರಸೀಪುರ ಸರ್ಕಲಲ್ಲಿ ಇಳ್ಕೊಂಡ್ವಿ. ಇವಾಗ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಬಸ್ಗಳಿಲ್ಲ ಅಲ್ಲಿ ಕರೆಕ್ಟಾಗಿ. ನಮ್ಮ ಹಳ್ಳಿ ಕಡೆ ಇನ್ನೂ ಬಸ್ಗಳಿಲ್ಲ ಕರೆಕ್ಟಾಗಿ. ಬಸ್ ಕೂತ್ಕೊಳ್ಳತ್ತಲ್ಲ ಹಿಂಗೆ. ಬಂತು ನೋಡಿ ಅಜ್ಜಿ ಊರು. ಸ್ಪೀಕರ್ ಹಾಕ್ಬಿಡೋರೆ, ಕೇಳಿಸ್ತಾ ಇಲ್ಲ. ಫ್ರೆಂಡ್ಸ್, ನೈಸ್ ರೋಡ್ ನೋಡಿದ್ದೀರಾ? ನಮ್ಮ ಅಜ್ಜಿ ಊರ್ದು ನೋಡಿ. ಮಳೆ ಬಂದಾಗ ನೈಸ್ ರೋಡ್ ಹಿಂಗೆ ಆಗುತ್ತೆ ನಮ್ಮ ಅಜ್ಜಿ ಊರಲ್ಲಿ. ಏನೋ ಕಳ್ಳೆ ಕಾಲ್ಟು ಅಲ್ಲ, ಕಲಾಕಾರ್ಟು. ಲೇ, ಕಳ್ಳೆ ಕಾಲ್ಟು ಅಂತ. ನೈಸ್ ರೋಡ್ ಚೆನ್ನಾಗಿದೆ ಕಣ್ರು ನಿಮ್ಮೂರ್ದು. ನೈಸ್ ರೋಡ್ ಚೆನ್ನಾಗಿದೆ. ಇದೇ ಊರ್ ಕಣ ನಮ್ಮ ಅಜ್ಜಿ ಊರ್. ಲೈ ಜಯಂತು. ಏನ್ ಮಾಡ್ನೆ? ಇವ್ನ ಯಾವನ ಸೆಡೆ ನನ್ ಮಗ. ಸ್ಟೇಟಸ್ಗೆ ನೀನ್ ಇಂಗ್ಲಿಷ್ ಕೇಳಿ ನಮ್ಮ ವ್ಲಾಗು ಪಾವನ ಆಯ್ತು.
ನಂಗಂತೂ ಸಖತ್ತಾಗಿರೋ ಫಿಗರ್ಗಳೆಲ್ಲ ಇಷ್ಟ ಆಗ್ತಾನೇ ಇರ್ತಾರೆ. ವಾಟ್ ಕ್ಯಾನ್ ಐ ಡೂ? ಈ ಫಿಗರ್ ಎಲ್ಲೋ ನೋಡ್ದಂಗ ಅದಲ್ಲ. ಅವತ್ತು ಊಟಕ್ಕೆ ಬರ್ದೆ ಹೊಂಟದವ್ರ ಏನೇ ಫೋಟೋ ತೆಗಿಸ್ಕ ಇರ್ಕೊಂಡ್ರ ನಿಲ್ಸ್ಕೊಂಡಾರ ಕೊನೆಯಲ್ಲಿ ಖಾಲಿ ಆದ್ಮೇಲೆ ಬಂದವ್ರ ಅಲ್ಲ ಹೇಳುದು ಬೇಡ ಚೆನ್ನಾಗಿಲ್ಲ ತೆಗಿಬಿಡಕಪ್ಪ ಸೊಪ್ಪು ಸೇರಿಲ್ಲ ತೆಗಿರಿ ಅವ್ರ ಅಮ್ಮನೇ ಜಾಸ್ತಿ ತೆಗಿತಿರೋದು ದಮ್ ಬಿರಿಯಾನಿ ಮಾಡ್ಬಿಡಕ ಅಣವೆ ಬರ್ತದಲ್ಲ ಅದನ್ನೇ ಮೊಸರು ಬೆಳಗ್ಗೆ ಮಾಡ್ತೀವಿ. ಇಲ್ಲಿ ಬರಲ್ಲ ಅಲ್ಲಿ ಬರ್ತಾರ ಡೈಲಿ ಚೆನ್ನಾಗಿಲ್ಲ ಇವನೇ ಕಬಾಬ್ ಮಾಡಿದ ಅದ ಮಶ್ರೂಮ್ ಕಬಾಬ್ ಮಾಡಿದ ಯಾರು ಇಲ್ಲ ಸೂರಿ ಮಶ್ರೂಮ್ ಬಿರಿಯಾನಿ ಮಾಡಿದ ಚಿಕನ್ ಬಿರಿಯಾನಿ ಮುದ್ದೆ ಮಾಡಿದ ಯಾವತ್ತು ಮಾಡಿರ್ಲಿಲ್ಲ ಅವಾಗ ನಾನು ಇದ್ನಲ್ಲ ಅದು ಅಕ್ಕಿ ಚೆನ್ನಾಗಿಲ್ಲ ಮಾಲಿಂದ ಇದ ನಾನು ಮಾಡಿದ್ದು ಇವ್ರು ಬಂಜಿನ ಅದೇನೋ ಬೇಂದು ಒಂಥರ ಹೊಸಿ ಕೇಳ ಬರಲ್ಲ ಅಂತ ಬಸ್ಸು ಆವಲ್ಲ ಚಿಕ್ಕಮ್ಮ ಅದೆಲ್ಲನೇ ಕೇಳಿವಿ ಎಲ್ಲಿ ಗೊತ್ತಪ್ಪ ಎಲ್ಲಿ ಗೊತ್ತಿಲ್ಲ ನಮ್ಮ ಯಾವ ನಮ್ಗೆ ಗೊತ್ತಿಲ್ಲ ಕಣ ಮಾತಾಡ ಸೊಸಿ ನನ್ನ ಬರಗ ನೋಡಮು ಹೆಂಗಿಲ್ಲ ಹೋಗಿದ್ವಿ ಇರ್ಕ ದೇವಸ್ಥಾನಕ್ಕೆ ಹೋಗಮು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಇಬ್ರು ಗೊತ್ತಿಲ್ಲ ಆಗ್ಲಿಲ್ಲ ಅಂದ್ರೆ ನಸೀಪದಲ್ಲಿ ನಸುಂಸಮಿ ದೇವಸ್ಥಾನ ಕೂತ್ಕೊಂಡು 3 ಗಂಟೆ ನಿಂತಿರೋ ನಂಗೆ ಅಷ್ಟು ಹಳೆ ಬಂದ್ಬಿಡ್ತು ಬೇಡ ಚೆನ್ನಾಗಿಲ್ಲ ದೇವ್ರನ್ನ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ದೇವಸ್ಥಾನದ ಹತ್ರ. ಫಸ್ಟು ಹೊಳೆಯಿಂದ ದೇವ್ರನ್ನ ತಗೊಂಡು ಎಲ್ಲರ ಮನೆ ಕಡೆನೂ ಹೋಗಿ ಮೆರವಣಿಗೆ ಮಾಡಿಕೊಂಡು ಕೊನೆಗೆ ದೇವ್ರನ್ನ ಆ ಟೆಂಪಲ್ ಹತ್ರ ತಗೊಂಡು ಬರ್ತಾರೆ. ಮಾಂಟಿ ಪ್ರಸಾದ ಅಂದ್ರೆ ಕ್ಯಾಮ್ರಾ ಹಿಡ್ದಾಗ ಬೇರೆಯವ್ರು ತಿನ್ಸೋದು. ನಮ್ಮ ಶಂಕರ್ ಅವ್ರಿಗೆ ಹುಡುಗಿ ಹುಡುಕ್ತಾ ಇದೀವಿ. ಸೊ ಯಾರೆಲ್ಲ ಇನ್ನ ಮದುವೆ ಆಗಿಲ್ಲ ಏಜದವರು DM ಮಾಡಿ. ಅಣ್ಣ ಬಂದ ಆಂಟಿ ನೀಗಿಡಿ ಸೀರೆ ಹಾಕೊಂಡ್ಬಂದವ್ರು. ಅಯ್ಯ ಬೇಡಕಪ್ಪ ಇವಾಗ ಹಬ್ಬದ ಮೊದಲನೇ ದಿನ ರಾತ್ರಿ ಆಯ್ತು. ಎಲ್ಲರೂ ಮಲ್ಕೊಳ್ಳೋ ಟೈಮು. ಲೇಡೀಸ್ ಎಲ್ಲ ಚೆನ್ನಾಗಿ ಪಂಚಾಯಿತಿ ಮಾಡಿ ಇವಾಗ ಮಲ್ಕೊತಾ ಇದ್ದಾರೆ. 2ನೇ ದಿನ ಏನೆಲ್ಲ ಕ್ವಾಟ್ಲೆ ಆಗುತ್ತೆ. ಕಂಟಿನ್ಯೂ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಬೇರೆ ಇದು ಮಾಡ್ತಾ ಕೂತ ನಾನು ಬೇರೆ ತಪ್ಪತರ ಮಾತಾಡ್ತಾ ಕೂತೀನಿ. ಬೇಡಕಪ್ಪ ನಾನು ಡಿಲೀಟ್ ಮಾಡ್ಬಿಡಪ್ಪ. ಬೆಳಿಗ್ಗೆನೆ ನಾನ್ ವೆಜ್ ಮಾಡೋಕ್ಕೆ ಎಲ್ಲರೂ ತಯಾರಿ ಮಾಡ್ಕೊತವ್ರೆ. ಸೊ ಮಧ್ಯಾಹ್ನ ಒಳ್ಳೆ ನಾನ್ ವೆಜ್ ಇರುತ್ತೆ. ಲಾಗ್ ಮಾಡೋರಿಗೆಲ್ಲ ಮಾಡಕ್ ಕೆಲ್ಸ ಇಲ್ವಂತ ಬೈತವನೆ ನೋಡಿ. ಇವನ ಹೆಸರು ಭರತ್ ಅಂತ. ಕಮೆಂಟ್ಸ್ ಮಾಡ್ರಿ ಇವನ್ಗೆ. ನೋಡಿ ಲಾಗ್ ಮಾಡೋರಿಗೆಲ್ಲ ಅವಮಾನ ಮಾಡಿದಾನೆ ಇವತ್ತು. ಕಮೆಂಟ್ಸ್ ಬೈರಿ ಭರತ್ ಅಂತ.
ತಿರ್ಗಾ 15 ಚಿಲ್ಲರ ರುಚಿ ಕೊಟ್ಟರೆ ಚೇಂಜ್ ಅಲ್ಲಿ ಬರಲ್ವಾ? ನಮ್ಮನೆ ಕಿಲೋ 100 ರೂಪಾಯಿ ನಾನು ಇನ್ನು ಯಾವತ್ತೂ ಮುಖ ತೋರ್ಸಕ್ಕಂತ ತಿನ್ಕೊಬಿಡ್ರ ತಿನ್ನೋ ಮಾತಾಡ್ಸಕ್ಕಾಗಲ್ಲ. ಬಾಮಂಗ ನಾವು ಹೆಚ್ಚು ಕಡಿಮೆ ಮರಗೈತಿ ಮಾತು ಇನ್ನೊಂದು ಮಾತುಗಳನ್ನ ಜೇಹತ್ನಿ ಊರ್ಲಿ ನ್ಯಾಯದಲ್ಲಿ ಕೇಳಿ ಯಾರು ನಾನು ನಮ್ಮ ಕಡೆ ತಪ್ಪು ಮಾಡ್ರೆ ಇವ್ರು ತಪ್ಪು ಅಂತ ಹೇಳಿ ನ್ಯಾಯದಲ್ಲಿ ಫಸ್ಟು ಕರ್ತವ್ಯ ಮುಖ್ಯ, ಸಂಪ್ರದಾಯ ಆಮೇಲೆ ಬಾ ಸಣ್ಣಪ್ಪ ಪಡೆದಿದ್ದೇನೆ కదా 3ನೇ ಗುಂಡಿ ಮುಂದಕ್ಕೆ ಬಂದ ಲಾಸ್ಟ್ ಲಕ್ಷಣ ಕಂಪನಿ ಮಾಡಿಲ್ವಾ, ಮಾಡಿಲ್ವಾ, ಬಾಣ್ತನ ಮಾಡಿಲ್ವಾ, ನನ್ನ ತಂಗಿ ಪೂಸ್ಕ ಬಡಪ ಮಾಡಿ ಕಳ್ಸಿಲ್ವಾ? ಎಷ್ಟಾಯ್ತು? ನಮ್ಮಲ್ಲಿ ಏನ್ ಮಾಡಿ ಆಸ್ತಿಲಿ ಏನ್ ಬೆಳೆದಿ ಗಟ್ಟಿ ಹೇಳಿದ್ರೆ ಬೋಗಿ ಮಾಡ್ಬಿಟ್ಟಿದಿ. ಹಾಲು ಕೇಕ್ ತಂದು ಉಂಡದು ಬರೀ ಮುಂಗಾಯಿ ಹೊಟ್ಟೆಗಿದ್ದಕ್ಕವಾಗ ಆಸಕ್ತಿ ಇಲ್ಲ ಬಿಡು. ಹಸಿ ಮಾಸ 4 kg ತಿನ್ತಾ ಇದ್ದಿ, ಈಗ ಬೆಂದ್ ಮಾಸ 1 kg ತಿನ್ನಕ ಎಣ್ಣೆ ಹೊಡ್ಕ ತಿಂತೀನಿ. ಇದಾಗ ರಾಜ್ಯದ ಟೇಜ್ ನಡೀತದ ಅಂತಿದ್ದಿಲ್ಲ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ನಾಟಕ ಆಡೋದ ದೇವಸ್ಥಾನದ ಓಪನಿಂಗ್ ನೋಡ ಏನೋ ಒಂದು ತಿಂಗಳಿರಕವ ನೀಟಾಗಿ ಹಸ ಹಾಲು ಕರ್ದ್ಬಿಟ್ಟು 15 25 ಸಾವಿರ ಆಯ್ತು. ನಾವೇನಾದ್ರು ದುಡ್ಡು ಉಳಿಸ್ತಿಲ್ಲ ಅಷ್ಟೇ. ಈಗ ನಿನ್ ಬಿಡ್ಬಿಡಕಂತ ನಾವು ಸಣ್ಣಾಗಿ ಉದ್ದಾಗಿ ಕೆಂಪಾಗಿರೋ ಒಳ್ಳೆ ಸಾಕೋದು ನಿನ್ ಕುಳ್ಳಗಳ ಸ್ವಲ್ಪ ಲಕ್ಷಣ ಎಲ್ಲ ಇಟ್ಬಿಡೋಗಿದ್ದ ಇನ್ನೂ ಸಾಕು ಅವರು ಸಾಕೋದು. ಮಾತಾಡೋದು ಮನ್ಸಲ್ಲೊಂದು ಇರಬಾರ್ದು. ಮನ್ಸಲ್ಲಿ ಏನದ ಅದನ್ನೇ ಮಾತಾಡೋದು, ಮಾತಲ್ಲಿ ಏನಾಡ್ತೀವಿ ಅದೇ ಮನ್ಸೊಳಗೆ ಇರ್ಬೇಕು. ನೀನು ಏನು ಮಾತಾಡಬೇಡ. ಬೆಂಗಳೂರಲ್ಲಿ ಕಟಿಂಗು ಶೇವಿಂಗ್ ಮಾಡಿಸ್ಬೇಕು ಅಂದರೆ ಸಲೂನ್ಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಪಾರ್ಲರ್ಗಳಿಗೆ ಹೋಗ್ಬೇಕು. ನಮ್ಮ ಹಳ್ಳೀಲಿ ಹಿಂಗೆ ಎಷ್ಟಣ್ಣ ಒಂದು ಸೇವಿಂಗು ಇಲ್ಲಿ 20 ರೂಪಾಯಿ 20 ರೂಪಾಯಿ ಅಷ್ಟೇ. ಅಲ್ಲಿ 120 ರೂಪಾಯಿ ಶೇವಿಂಗ್ 20, ಕಟಿಂಗ್ 70. ಬೆಂಗಳೂರಲ್ಲಿ ಶೇವಿಂಗು 50, ಕಟಿಂಗು 150. ಸೊ ಹಿಂಗೆ ನಿಮಗೂ ಕಟಿಂಗು ಕಮ್ಮಿಲಾಗಬೇಕು ಅಂದರೆ ಟಿ ನರಸೀಪುರದ ಹತ್ರ ಇರುವಂಥ ಮುಸುವಿನ ಕೊಪ್ಪಲಿಗೆ ಬಸ್ ಚಾರ್ಜ್ ಹಾಕೊಂಡು ಬನ್ನಿ. ಒಬ್ಬರೇ ಬರಬೇಡಿ, ಉಳಿತಾಯ ಆಗಲ್ಲ. ಒಂದು 10 ಜನ 15 ಜನ ಬನ್ನಿ. ಟ್ರಿಮ್ಮು ಅಂದರೆ ಶೇವಿಂಗ್ 20 ರೂಪಾಯಿ, ಕಟಿಂಗು ಜಸ್ಟು 70. ಸೊ ಬೆಳಿಗ್ಗೆ ಎಲ್ಲರೂ ತಿಂಡಿ ಮಾಡ್ಕೊತಾ ಇದ್ದಾರೆ. ಇವಾಗ 10 ಹೆಂಗಸರು ಕೆಲಸದನ್ನ ಒಬ್ಬನೇ ಮಾಡ್ತಾನೆ. ಮದುವೆ ಆದಮೇಲೆ ಹೆಂಡ್ತಿಗೆ ಕೆಲಸ ಕೊಡಲ್ಲ. ಹಂಗಂತ ಎಣ್ಣೆ ಕೊಟ್ಕೊಳ್ಳಿ ಬಿಡಪ್ಪ. ಆಮೇಲೆ ನೀರು ಸ್ವಲ್ಪ ನೋಡ್ಕಲ್ಕೋ. ನೀನ್ ಅನ್ನೇ ಹತ್ರ ಪೋವ ಎಲ್ಲ ಮಾದರಿ ಆಗ್ತದೆ. ಅವ್ರು ತಮ್ಮದಿರ್ ಬಿಟ್ಕೊಡಕ್ಕಾಗುತ್ತಾ? ಇದು 2ನೇ ದಿನ. ಮೊದಲನೇ ದಿನ ಈ ನಾನ್ ವೆಜ್ ಏನು ಇರಲ್ಲ. ಸೆಕೆಂಡ್ ಡೇ ಅಂತೂ ಫುಲ್ಲು ಮಟನ್ನು ಚಿಕನ್ನು ಅಂತ ಎಲ್ಲ ಥರ ಐಟಮ್ಸ್ನ ಮಾಡಿ ಭರ್ಜರಿ ಬ್ಯಾಟಿಂಗ್ ಮಾಡೋಕ್ಕಂತ ರೆಡಿ ಮಾಡ್ತಾ ಇದ್ದಾರೆ. ಮಣ್ಣು ನೋಡಿ ಕೆಲಸ ಮಾಡ್ಕೊಳ್ಳಿ. ಅತ್ತೆ ಸೊಸೆಗೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ ಪೂಜೆ ಮಾಡಿಸ್ಕೊಂಬರ್ಲಿ ಅಂತ ದೇವಸ್ಥಾನದಲ್ಲಿ ಹೋಗಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದು. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರನೇ ಪೆಟ್ಟಿ ಅಂಗಡಿಗಳು, ಅಂದರೆ ನಮ್ಮೂರ ಕಡೆ ಎಲ್ಲ ಒಂಚೂರು ಇಂಪ್ರೂವ್ ಆಗಿದೆ. ಈ ನರಸೀಪುರ ಸೈಡು ಒಂದಷ್ಟು ಈ ಥರ ಪೆಟ್ಟಿ ಅಂಗಡಿಗಳು ಜಾಸ್ತಿ. ಸ್ನಾನ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಂಬರೋಣ ಅಂತ. ಎಂತ ಚೇಂಜು ಉಂಡಿಗೆ ಹಾಕ್ಬಿಡ. ಮಂಗಳತಿಗೆ ಹಾಕಿ ಲೋಟನೆ ಹಾಕಿಸ್ತೀನಿ ಕೊಡು. ಮಂಗಳತಿ ಲೋಟ తీసుకు. ಬೆಳಗ್ಗೆ ಎದ್ದಿದ ತಕ್ಷಣ ಶಿಸ್ತಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಬಂದ್ವಿ. ಮಾರಮ್ಮ ದೇವಸ್ಥಾನ ಹೊಸ್ದಾಗಿ ಕಟ್ಟಿರುವಂಥದ್ದು. ಇನ್ನೇನು ಓಪನಿಂಗ್ ಕೂಡ ಇದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಓಪನಿಂಗ್ ಕೂಡ ಇದೆ ಇದೆ ಟೆಂಪಲ್ಲು. ಮಂಜಣ್ಣ ಯಾಕೆ ಚೆನ್ನಾಗಿ ಓದ್ತೆ ಕಣ.
ಏನೇನೋ ಮಾಡ್ತಾನೆ ಅವನು. ಫಸ್ಟ್ ನಿಂದೆ ಮಾಡ್ಬೇಕು. ಸಿಮ್ಸುಕ್ ಹೋಗಿ ಬಂದಾಗ ಏನಂದು ಡೈಲಾಗ್ ಹೊಡೆದು ಕಣ ಆರೋಗ್ಯತಿರು ನಾವು ಹೋಗೋದು ಬೇಡ. ಯಾರು ಆಯ್ತಾರೆ ಈಗ ಅಮ್ಮನವ್ರ ಹಬ್ಬಕ್ಕೆ ಡೈಲಾಗ್ ಹೊಡೆದಿದ್ದೆ ನಿಮ್ಮ ಅಮ್ಮನ ಮಗ ನಮ್ಗ ಇದೇ ಗೊತ್ತಲ್ಲ ವರ್ಷ ಕೆಡ್ಸಲ್ ಹೋಯ್ತಿದೆ ಹೋಗಿ ಸೂರಿ ಹಾಕೊಂಡ್ಬರ್ತೀವಿ. ಬರಲಾ? ಇವತ್ತು ಮಟನ್ ಚಿಕನ್ ಊಟ ಅಂದರೆ ನಾವು ಎಲ್ಲಿಗೋಯ್ತಾ ಇದ್ದೀವಿ ಗೊತ್ತಲ್ಲ? ಎಲ್ಲಿಗಡೆ? ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಐತಿ, ಇನ್ನೊಂದು ದೇವಸ್ಥಾನ. ಎಲ್ಲ ಹುಡುಗರಿಗೆ ಒಂದು ಪರ್ಮನೆಂಟ್ ದೇವಸ್ಥಾನ ಇದೆ. ಯಾವ್ದು ಹೇಳಿ? ನಿಜವಾಗ್ಲೂ ಬಾರು ಗಂಡ್ ಮಕ್ಳ ತವರು ಗಂಡ್ಮಕ್ಳು. ಮಂಜು ಬತ್ತೀಯಾ? ಒಂದು ಹುಡುಗಿ ಬತ್ತವಳೆ, ಸಖತ್ತಾಗವಳೆ. ಬಾ ಬತ್ತೀಯ ಹೇಳಿ ಇವಾಗ ನರಸೀಪುರಕ್ಕೆ. ಒಂದು ಹುಡುಗಿ ವೆಯ್ಟ್ ಮಾಡ್ತಾವಳೆ ನಿಂಗೆ ಮಾತಾಡಿಸ್ಬೇಕಂತ. ಏನೋ ಹೇಳ್ಬೇಕಂತ ನಿಂಗೆ. ನಿಜ ಏನೋ ಹೇಳ್ಬೇಕಂತ. ಪ್ಲೇಸ್ ಹೆಂಗಿದೆ ಕಮೆಂಟ್ಸ್ ಮಾಡಿ. ನಮ್ಮ ಹಳ್ಳಿ ಕಡೆ ರೀ ನಾವು ಊಟಕ್ಕೆ ಹೋಗ್ತಾ ಇದೀವಿ ಇವಾಗ. ನಾನ್ ವೆಜ್ ಊಟ ಚೆನ್ನಾಗಿ ಕಾಣಿಸ್ಬಿಟ್ಟು ನೆಕ್ಸ್ಟು ತೆಪ್ಪದಲ್ಲಿ ಹೋಗೋಣ ಅಂತ ನರಸೀಪುರಕ್ಕೆ ಹೋಗ್ಬೇಕು. ಮಳೆ ಏನಾರು ಬಂದಿಲ್ಲ ಅಂದರೆ ಸೊ ನರಸೀಪುರಕ್ಕೆ ಹೋಗ್ಬಿಡ್ತೀವಿ ಎಲ್ಲರೂ. ಮಧ್ಯಾಹ್ನ ಊಟ ಟೈಮ್ ಆಯಿತು, ಅದಕ್ಕೋಸ್ಕರ ಎಲ್ಲರೂ ಶಿಸ್ತಾಗಿ ಊಟ ತೊಗೊತವ್ರೆ. ಒಳ್ಳೆ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ನು ಎಲ್ಲ ಥರ ಐಟಮ್ಸ್ ಮಾಡಿದ್ದಾರೆ. ಸೊ ಹುಡುಗರೆಲ್ಲ ಸಖತ್ತಾಗಿ ತೊಗೊತಾ ಇದ್ದಾರೆ. ಪ್ರಿಯ ಬತ್ತಲ್ ಮಧ್ಯ ಕೂತ್ಕೋ. ನರಸೀಪುರದ್ದು ಚೆನ್ನಾಗಿ ಮಟನ್ ಚಿಕನ್ ತಿನ್ಕೊಂಡು ಇವಾಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ತೆಪ್ಪದಲ್ಲಿ ಹೋಗೋಣ ಅಂತ. ಟೆಂಪಲ್ ಹತ್ರ ಸಿಗ್ತೀನಿ ಬನ್ನಿ. ಸೊ ನರಸೀಪುರಕ್ಕೆ ಬಂದ್ವಿ ಟೆಂಪಲ್ಗೆ. ಇವಾಗ ಶಿಸ್ತಾಗಿ ತೆಪ್ಪದಲ್ಲಿ ಹೋಗ್ತೀವಿ. ತೆಪ್ಪ ಅಲ್ಲ ಐತೆ ಬಾರೆ, ಯಾರಿಲ್ಲ ಅಲ್ಲಿ. ತೆಪ್ಪ ಓಡಿಸೋರ್ನ ನಾವಿಕ ಅಂತಾರೆ. ಇದನ್ನ ನಮ್ಮ ವೈಫ್ ಹೇಳಿದ್ರು, ನನಗೆ ನಿಜಾನ ಸುಳ್ಳು ಗೊತ್ತಿಲ್ಲ. ತೆಪ್ಪ ಓಡಿಸೋರ್ನ ನಾವಿಕ ಅಂತಾರೆ. ಕಮೆಂಟ್ಸ್ ಮಾಡಿ ಏನಂತಾರೆ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲೋಗಿದ್ರಣ್ಣ? ಎಲ್ಲೋಗಿದ್ರಿ? ಹುಡಿಕೊಂಡ್ ಬಂದಿದ್ದೀವಿ ನಾವು ನಿಮ್ಮನ್ನ. ಸೊ ಕೊನೆಗೆ ಅಣ್ಣವ್ರು ಬಂದರು. ಇವಾಗ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಹುಷಾರಮ್ಮ. ಎಲ್ಲಿ ಬರೋದು, ಹೆಂಗೆ ಬರೋದು? ಚಪ್ಪತ್ ಬಿಟ್ವಿ. ಸೊ ಮನೇಲಿ ಬರುವಾಗ ನೀರೊಳಗೆ ಹೋಗ್ಬೇಡಿ ಅಂದರು, ಅದಕ್ಕೆ ನೀರ್ ಮೇಲೆ ಹೋಗ್ತಾ ಇದ್ದೀವಿ. ಏನಂತೀರಣ್ಣ? ಬರುವಾಗ ಅದೇ ಹೇಳಿದವರು, ನೀರ್ ಮೇಲೆ ಹೋಗ್ಬೇಡ್ತು, ನೀರೊಳಗೆ ಹೋಗ್ಬೇಡಿ ಅಂತ. ಹಾಂ, ಅದಕ್ಕೆ ನೀರ್ ಮೇಲೆ ಹೋಗ್ಬಿಡ್ತಾ ಇದ್ದೀವಿ. ಹೊಳೆ ನೋಡಿ ಎಷ್ಟೊಂದು ವಿಶಾಲವಾಗಿದೆ ನರಸೀಪುರದ್ದು. ಹೊಳೆ ಇದೆ ಅಂದ್ಬಿಟ್ಟು ಹೊಳೆ ನರಸೀಪುರ ಅನ್ಕೊಂಡ್ಬಿಟ್ಟಿದ್ದೀರಾ. ಇದು ತಿರುಮ ಕೂಡಲ ನರಸೀಪುರ ಅಂದರೆ ಟಿ ನರಸೀಪುರ. ಟಿ ನರಸೀಪುರ ಹೊಳೆ ಇದು ಸಖತ್ತಾಗಿದೆ. ಬಂದವರೆಲ್ಲ ಅಣ್ಣವ್ರ ಹತ್ರ ಭೇಟಿ ಕೊಡಿ. ಅಣ್ಣವ್ರ ಸ್ಮೈಲ್ ನೋಡ್ತಾರೆ, ನಮ್ಮ ಹತ್ರ ಕಾಸೆ ಕೇಳಲ್ಲ ಅನ್ಸುತ್ತೆ. ಇನ್ನೂ ಜಾಸ್ತಿ ಬಂದಿತ್ತ ನೀರು? ಜಾಸ್ತಿ ಇತ್ತು, ಅಲ್ಲಿ ಮೇಲಿತ್ತು. ಮೆಟ್ಲು ಮುಚ್ಚೋಗಿತ್ತಾ ಫುಲ್ಲು? ಅಲ್ಲಿ ಮುಂದ್ಗಡೆ ಇತ್ತು, ಅಲ್ಲಿ. ಟಿ ನರಸೀಪುರದವ್ರು ಯಾರೆಲ್ಲ ಲಾಗ್ ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡಿ ಕೆಳಗಡೆ. ನಾವು ಇದೇ ಊರವರು ಅಂತ. ಅಕ್ಕಪಕ್ಕ ತಳಿಯವರು ಕಮೆಂಟ್ಸ್ ಮಾಡಿ. ಯಾರಾದ್ರೂ ಅಕ್ಕಪಕ್ಕ ಹಳ್ಳಿಯವರು ಇದ್ರೆ ನಿಮ್ಮ ಊರ ಹೆಸರನ್ನ ಕಮೆಂಟ್ಸ್ ಮಾಡಿ. ಗೊತ್ತಾ 2,000 ರೂಪಾಯಿ? ಇನ್ನೂ ಬಂದಿಲ್ಲ. ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಹೋಗ್ತಾ. ಕೊನೆಗೂ ಬರಲೇ ಇಲ್ಲ 2,000 ರೂಪಾಯಿ. ನಂದೇ ಹೊಟ್ಟೋಯ್ತು. ಸೊ ಏನು ವೈರಲ್ ಆಗಿದೆ ಅಲ್ಲ ಅಕ್ಕೊಂದು ವಿಡಿಯೋ, ಸಖತ್ತಾಗಿದೆ, ಫನ್ನು. ಅದು ಕೂಡ ರೀಲಲ್ಲಿ ಮಾಡಿದ್ದೀವಿ, ಅಪ್ಲೋಡ್ ಮಾಡ್ತೀವಿ. ಸುಪ್ರೀತ್ ಘಾಟಿ ಅಲ್ಲ, ಪ್ರಿಯಾಂಕಾ ಸುಪ್ರೀತ್ ಅನ್ನೋ ಪೇಜಲ್ಲಿ ಬರುತ್ತೆ, ಅದನ್ನು ನೋಡಿ. ಜೆಂಟ್ಲ್ಮ್ಯಾನ್ ಹಿಂಗೇ ಹೋದ್ರೆ ಪಾಂಡವಪುರ ಸಿಗುತ್ತಾ?
ಏನೋ ದಡ ಬಂತು. ಸೊ ಇವಾಗ ರೌಂಡ್ ಹಾಕ್ಸ್ತಾರೆ. ಅಯ್ಯೋ 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 ನೋಡಿ ಏನು ಸಖತ್ತಾಗಿ ರೌಂಡ್ ಹಾಕ್ಸ್ತವ್ರ ಅಣ್ಣ. ಎಷ್ಟಣ್ಣ ಒಬ್ರಿಗೆ? 500. ಫ್ರೀ ಅಂದ್ರು ಅಣ್ಣ, ಫ್ರೀ ಅಂದ್ರು. ಅಯ್ಯೋ 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 ಅಣ್ಣ ನಾನು ಸಾಕು ಅಣ್ಣ. ಏಯ್ ನಿಲ್ಸೋಣ ಸರ್. ರೌಂಡ್ಸು ಮುಗೀತು. ಎಷ್ಟು 100 ಕೊಡಿ. ಬೇಡ, ಹುಷಾರು. 500 ಕೊಡಿ ಜಾಸ್ತಿ ಅಂತ. ಫೋನ್ ಪೇ ಐತಲ್ಲ ಅಣ್ಣ? ಬಿಡೋ ಮಾಡ್ತೀನಿ ಬಿಡೋ. ನನಗಿದೇ ಬೇಜಾರು ಫ್ರೆಂಡ್ಸ್, ಎಲ್ಲರೂ ದುಡ್ಡೇ ಕೊಡ್ಸಲ್ಲ, ಸೂರ್ಯನೇ ದುಡ್ಡು ಕೊಡ್ತಾನೆ. 300 ರೂಪಾಯಿ ಪೇ ಮಾಡಿರೋದಕ್ಕೆ ಒಂದು ಒಳ್ಳೆ ಸಾಂಗ್ ಹಾಕ್ತೀನಿ. ಇಲ್ಲಿ ಯಾರಾದರೂ ಬಂದರೆ ಒಬ್ಬರಿಗೆ 50 ರೂಪೀಸ್ ತೊಗೊತಾರೆ. ಟೋಟಲ್ 6 ಜನ ಇದ್ವಿ. 300 ರೂಪಾಯಿ ತೊಗೊಂಡ್ರು ಪರ್ ರೆಡ್ಡು. 50 ರೂಪೀಸ್ ಓನ್ಲಿ. ಸಖತ್ತಾಗಿರುತ್ತೆ ರೌಂಡ್ಸು. ಬಂದು ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ಇರ್ತಾರೆ, ತೆಪ್ಪದ ಹತ್ರ ಎಲ್ಲೂ ಹೋಗಲ್ಲ. ಎಂಜಾಯ್ ಮಾಡಿರಿ ಬಂದು. ಇವಾಗ ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಮೊಬೈಲ್ ತಗೊಬೇಕು. ಅವ್ರಿಗೆ ಐಫೋನೇ ಕೊಡ್ತಾನೆ ಅನ್ಕೊಂಡೆ, ಬಟ್ ಅವ್ರಿಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಇವಾಗ ಐಫೋನ್ ನಂಗೆ ಕೊಡ್ಸು, ನಂಗೆ ಯೂಸ್ ಮಾಡಕ್ಕೆ ಬರುತ್ತೆ. ಫಸ್ಟು ತಾಯಿಗೆ ಕೊಡಿಸ್ಬೇಕು. ಐಫೋನ್ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಐಫೋನ್ ಕೊಡ್ಸಿದ್ರೆ ನಮ್ಮ ಅಮ್ಮಂಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಕೀಪ್ಯಾಡ್ ಸೆಟ್ನ ಒಂದು ತೊಗೊಂಡೋಗ್ತಾ ಇದ್ದೀನಿ. ಕಲಾಕರ್ 2 ಅಂತ ನೋಡು, ಕೇಳೋ. ಲೇ ವೈಫ್ ಹೊಲಸ್ನ ತಿನ್ಬೇಕಂತ ನಿಲ್ಸಪ್ಪ, ತಿನ್ಸನ. ಸೊ ಇವಾಗ ಹಲಸಿನ ಹಣ್ಣು ತಿನ್ಕೊಂಡು ಮೊಬೈಲ್ ಅಂಗಡಿಗೆ ಹೋಗ್ಬೇಕು. ನರಸೀಪುರದಲ್ಲಿ ಹೋಗ್ತಾ ಇದ್ದೀವಿ. ಟಿ ನರಸೀಪುರದಲ್ಲಿ ಆ ರೋಡ್ ಇದು. ನಾವು ನರಸೀಪುರಕ್ಕೆ ಮೊದಲು ವಿದ್ಯೋದಯಕ್ಕೆ SSLC ಏನಾದರೂ ಫೇಲ್ ಆದರೆ ನಮ್ಮ ಹುಡುಗರೆಲ್ಲ ರಿಟರ್ನ್ ಎಕ್ಸಾಮ್ ಬರೆಯೋಕೆ ಬಂದಿದ್ರು. ಅದು ಬಿಟ್ಟರೆ ಇವಾಗಲೇ ಬಂದಿರೋದು. ಇದು ಬಂದು ಟಿ ನರಸೀಪುರದಲ್ಲಿರುವಂಥ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಬೈ ಪೂರ್ವಿಕದಲ್ಲಿ ಸಿಗಲ್ಲ, ಬನ್ನಿ. ಎಲ್ಲಿ ಅಲ್ಲ ಕೀಪ್ಯಾಡ್ ಸಿಗುತ್ತಾ? ಪೂರ್ವಿಕದಲ್ಲಿ ಕೀಪ್ಯಾಡ್ ಸಿಗುತ್ತಾ ನೋಡೋಣ ಬನ್ನಿ. ಸೊ ಪೂರ್ವಿಕಾಗೆ ಕೀಪ್ಯಾಡ್ ಸೆಟ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಮೊಬೈಲ್ ತೊಗೊಳ್ಳೋಣ ಅಂತ ನಮ್ಮ ಅಮ್ಮಂಗೆ ಕಾಲ್ ಮಾಡಿದ್ವಿ. ನಮ್ಮ ಅಮ್ಮ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತವ್ರೆ, ಇದೇ ಚೆನ್ನಾಗೈತೆ ಮುಚ್ಕೊಂಬಾ ಅಂತ. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಮೊಬೈಲ್ ತೊಗೊಳ್ಳಿಲ್ಲ. ಅಲ್ಲಿ ಊರಲ್ಲಿ ದೇವ್ರನ್ನ ಎತ್ತುತ್ತವ್ರಂತೆ, ಟೈಮ್ ಆಗೋಯ್ತು. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಟೆಂಪಲಲ್ಲಿ ಪೂಜೆ ಆದಮೇಲೆ ಊರ ಕಡೆ ಎಲ್ಲ ಮೆರವಣಿಗೆ ಆದಮೇಲೆ ಕೊನೆಗೆ ಹೊಳೆ ಹತ್ರ ತೊಗೊಂಡು ಹೋಗ್ತಾರೆ ದೇವ್ರನ್ನ. ಸೊ ಹಳ್ಳಿ ಕಡೆ ನೀವು ನೋಡಿದಿರ, ಮಳೆ ಬಂದಿಲ್ಲ ಅಂದರೆ ಈ ಥರ ಕಾಳಮ್ಮ ಬೋಳಮ್ಮ ಅಂತ ಹೇಳಿ ಒಂದೆರಡು ಇದು ಮಾಡಿಕೊಂಡು ವಿಗ್ರಹ ಥರ ಸೊ ತೊಗೊಂಡೋಗಿ ಪೂಜೆ ಮಾಡೋದು, ಅಲ್ಲಿ ಅನ್ನದಾನ ಎಲ್ಲ ಮಾಡೋದು ಎಲ್ಲ ಮಾಡ್ತಾರೆ ಹೊಳೆ ಹತ್ರ. ತುಂಬ ಸಖತ್ತಾಗಿರುತ್ತೆ. ನಾವು ಕೂಡ ನಮ್ಮೂರುಗಳಲ್ಲೂ ಚಿಕ್ಕವರಿದ್ದಾಗ ಮಳೆರಾಯ ಅಂತೆಲ್ಲ ಮಾಡ್ತಾಯಿದ್ವಿ. ನಾವು ಹೋಗಿ ಬಂದಮೇಲೆ ಲೇಡೀಸು ನಾವ್ಯಾರು ಕಮ್ಮಿ ಅಂದ್ಬಿಟ್ಟು ಅವರು ಹೋಯ್ತಾವ್ರೆ. ಲೇಡೀಸು ನಾವ್ಯಾರು ಕಮ್ಮಿ ಅಂದ್ಬಿಟ್ಟು ಅವರು ಒಂದು ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಯ್ತವ್ರೆ. ಇವಾಗ ಮತ್ತೆ ಹೋಯ್ತಾ ಇದೀವಿ ನರಸೀಪುರಕ್ಕೆ. ಇವಾಗ ನರಸಿಂಹ ಸ್ವಾಮಿ ಅನ್ನೋ ಟೆಂಪಲ್ ಹತ್ರ ಟಿ ನರಸೀಪುರದಲ್ಲಿ ಮೇಯ್ನು ಟೆಂಪಲ್ ಇದೇ ಇರೋದು, ನರಸಿಂಹ ಸ್ವಾಮಿ ಅಂತ. ಸೊ ಅಲ್ಲಿಗೆ ಹೊಳೆ ಹತ್ರ ಮತ್ತೆ ಬಂದಿದ್ದೀವಿ. ತೆಪ್ಪದಲ್ಲಿ ಹೋಗೋಕ್ಕೆ ಲೇಡೀಸ್ನ ಎಲ್ಲ ಕರ್ಕೊಂಡು. ನೀವೇ ನೋಡ್ತಾ ಇದ್ದೀರಾ, ಈ ಟೆಂಪಲ್ದು ಗೋಪುರ ಅಂತೂ ಸೂಪರ್ ಆಗಿದೆ. ಫೋಟೋ ತೆಗಿಸ್ಕೊಂಡು ಹೋದ್ವು. ಮೆಟ್ಲ ಮೇಲೆ ಕೂತಿದ್ವು. ನಾನು ಹಿಂಗೆ ಬರ್ತೇವ್ರಿ ಬೈಲಿ ಹಿಂಗೆ ನಿಂತ್ಕಪ್ಪ ಅಂದ್ರೆ ಹಿಂಗೆ ಸಾರಿ ಅಂದ್ಬಿಟ್ರ ಸೇರಲ್ಲ. ಏನು ಎಂಜಾಯ್ ಮಾಡಕ ಅಲ್ಲಿ ಗಂಟೆ ಹೋಗಿದ್ದಂತ ನಿನ್ನ ಮಗ ಕೊಬ್ಬರು ಕಲಿ ಹಂಗಂತೀವಿ. ಬೇಡಕವ ನಿನ್ ಕಳಿಸ್ಕೊಡಕವ ಆಗ್ಲೇ ಹೋಗಿದ್ದು. ಬೇಡಕವ ನಿಮ್ ತಮ್ಮಿ ಒಂದ್ ಒಳ ದಾಟನ ಅವ್ರ ಊರತ್ತೆ. ಏನ್ ಸಾಮಾನ್ಯ ಮಾಡ್ಕೊಂಡು ಹೊಂಟ್ಬಿಟ್ಲಲ್ಲ ಆಂಟಿ.
ಯಾವ ಸಾಂಗ್ ಹಾಕ್ನೆ ನಮ್ಮ ಕೈ ತೆಗಿ ಗಡ್ಡದ ಮೇಲೆ ಹೋಗಿಲ್ವ ತೆಪ್ಪದಲ್ಲಿ ಯಾಕೆ ನೀರೇನು ಎತ್ತಿದ್ಯಾ ತೆಪ್ಪದಲ್ಲಿ ಕರ್ಕೊಯ್ತಾರೆ ಇಲ್ಲಿ ಇಷ್ಟೇ ಓಡಾಡ್ಸೋದು ಅಣ್ಣ ಹೋಗ ಪ್ರಿಯ ಹೋಗ್ ಶಶಿ ಬೈದ್ರಲ್ಲ ನಂಗೆ ಹೋಗ್ಬೇಡ ಮಳೆ ಬಂದದ ಬಾಯಕವ ಅದಕ್ಕೆಲ್ಲ ನಿಮ್ಮ ಇದಕ್ಕೆಲ್ಲ ಹೋಗಿ ಬಾತ ಅಯ್ಯೋ ಹೋಗು ಅಲ್ಲೇನು ಇದು ಕೊಡೋ ಬರೀ ಎತ್ತಿ ಬೇಗ ಅಯ್ಯಯ್ಯೋ ದೇವ್ರ ಕೈ ಮುಗೀತಾ ತೆಪ್ಪಲ್ ಹೋಗಕ್ಕೆ ನಮ್ಮ ಪ್ಲೇಯರ್ಸ್ ರೆಡಿ ಆಗವ್ರಿ ಇವಾಗ ದೊಡ ನಿಂತೋಳು ಬರೀ ಹಾಕೋಬೋದು ದೊಡವ ಬರ್ತೈತೆ ಕರಿ ಶಿವಮ್ ದೊಡವ. ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಟೋಟಲ್ 10 ಜನ ಮಕ್ಕಳು, 5 ಹೆಣ್ಣು 5 ಗಂಡು. ಸೊ ತಾತ ಅಜ್ಜಿ ಅಂತಿಲ್ಲ. ಅವಾಗಂತೂ ಟ್ರಿಪ್ಪಿಗೆ ಬರ್ತಾ ಇದ್ವಿ, ಅಂದರೆ ಬೇಸಿಗೆ ರಜಕ್ಕೆ ಚಿಕ್ಕವರಿದ್ದಾಗೆಲ್ಲ ಇದೇ ಊರಿಗೆ ಬರ್ತಾ ಇದ್ವಿ, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ತುಂಬ ದಿನ ಆಗಿತ್ತು ಎಲ್ಲ ಲೇಡೀಸ್ ಒಂದು ಕಡೆ ಸೇರಿ. ಸೊ ಈ ಹಬ್ಬದಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಒಂದು ಚಿಕ್ಕದಾಗಿ ಟ್ರಿಪ್ ಮಾಡಿದ್ದೀವಿ ಟಿ ನರಸೀಪುರ. ಲೇಡೀಸ್ ಎಲ್ಲ ಹೋಯ್ತವ್ರೆ ಇವಾಗ. ಅಣ್ಣ ಬತ್ತಿದಂಗೆ ಇಲ್ಲಿ ಕೆಡಿಯಾಕ ಕೊಡಿ ಎಲ್ಲರೂ. ಚೆನ್ನಾಗಿ ಜಾರದ್ರಿ. ಆಮೇಲೆ ಮೊಮ್ಮಕ್ಳು ಎಷ್ಟಿದ್ದಾರೆ ಅಂದ್ರೆ ಒಂದು 24-25 ಜನ ಮೊಮ್ಮಕ್ಳು ಇದೀವಿ ನಾವು. ಅಂದ್ರೆ ನಮ್ಮ ಅಜ್ಜಿಗೆ ಟೋಟಲ್ 5 ಗಂಡು ನಮ್ಮ ಅಜ್ಜಿಗೆ. ಬ್ಯಾಲೆನ್ಸ್ ಅಲ್ಲ ಇವ್ರು ಬೇಕು ಅಂತ ಅವ್ರಿಗೆ ಕೂತ್ಕೊಳ್ಳ. ಅವರು ಬರ್ಬೋದಾಗಿತ್ತೆ ನಮ್ ಸೂರಿನೂ ನಿಲ್ಸೋಣ ಹೇಳ್ತೀನಿ ಬರ್ತಾರೆ. ಬರ್ಬೋದಂತ ಬನ್ನಿ ಬರ್ತಾರೆ. ಅವ್ರ 3 ಜನ ಬರ್ಬೋದಾ? ಹಾ ಬರ್ರ ಏ ಕುಶಾಲ ಕರ್ಕೊ ಚೆನ್ನಾಗಿರುತ್ತೆ ಇದು. ನಾವಂದ್ರೆ ಹೋಗಿದ್ ಬರೋದಾ? ಗೊತ್ತಾ ಆಡ್ಲಿ ಬಿಡು. ಗೊತ್ತದ ಏನು ಇಲ್ಲ, ಏನಾಗಲ್ಲ. ಲಾಸ್ಟ್ ಅಲ್ಲಿ ಕಣ ರೌಂಡ್ಸು. ಒಂದ್ ನೀರ್ ಮುಳುಗ್ಸ್ಬಿಡೋದು ಮದ್ದಿದ್ದಾಳಲ್ಲಿ ಹೋಗಿ ದಬಾಕ ನೋಡಿ ಏನಕ್ಕೆ ಸುಮ್ಮನೆ ಅಲ್ಲೇ ಕೂತ್ಕೋಬೋದಾಗಿಲ್ಲ. ಮತ್ತೆ ಮೇಲೆ ಹೋಗಿ ಅವಳ ರೇಖನ್ನು ಮಾಡೋದು ಇದ್ರ ಮೇಲೆ ರೇಖಾ. ನಮ್ಮ ಮತ್ಕೊಂಡ್ಗೆ ಇಷ್ಟ ಬಾಳ ನೋಡಲ್ಲಿ ಭಯ ಆತದ ಈಗ ಬಿಡು. ಅದೇನ್ ಹಿಂಗ್ ಕೇಳ್ತಿರಲ್ಲ, ಚೆನ್ನಾಗೈತಿ. ಇಷ್ಟ ಇರಲ್ಲ ನೀರು ಬೇರೆ ದಿನ. ಇಷ್ಟೊತ್ತಂಗ ಮೇಲ್ ಕರ್ಕೊಂಡು ಹೋಗಂತಿದ್ರು. ನೀ ಯಾವಾಗ 500 ರೂಪಾಯಿ ಹೇಳ್ದೆ ಅದಕ್ಕೆ ಒಳಲೇ ಬಿಡು ಅಂತವ್ರೆ. ಅದಕ್ಕೆ ನಾವು ಒಳಗೆ ನೀರು ಕಳ್ಕೊಂಡಿಲ್ಲ.
ಯಾಕೆ ನೀ ಯಾಕೆ ಸುಂದರವಾಗಿದ್ದಿ? ಹೇಳ್ಬಿಡು ನಡೆಪ ಮಾಲಿಕೆ ಕರ್ಕೊಂಡ್ಬಿಟ್ಬಿಡ್ಪ ಮುಡ್ತಿಯರ್ಗೆಲ್ಲ ನಾನು ಬಿಡಿಸ್ಬೋದು ಅಲ್ಲಿ ಒಳೆಯಲ್ಲಿ ಮಾತ್ರ ಮುಡ್ತಾರೆ ಅಂದ್ರೆ ಮುಡ್ತಾರೆ ಒಳೆ ಕರ್ಕೋಗಲ್ಲ ಒಳೆಲಿ ವಾಪಸ್ಸು ನಮ್ಮೂರ್ ದೇವಸ್ಥಾನಕ್ಕೆ ಒಳಗೆ ಹೋಯ್ತು ಅಷ್ಟೇ ಮುರುಡೇಶ್ವರ ದೇವಸ್ಥಾನ ಅವಣ್ಣ ಇನ್ನ ಬಾರಿ ದಿನ ಕಾಯ್ಬೇಕು ಮತ್ತೆ ಹೋಗ್ತಾ ಇದೆ ಇದಕ್ಕೆ ಅದೇ ಹೋಗುತ್ತಾ ನಮ್ಮ ಅತ್ತೆಗೆ ದೊಣ್ಣೆ ಕೊಡ್ರಿ ತಳ್ತಾಳೆ ಹೋಗತ್ತೆ. ಈಗ ಬಾ ಏನ್ ಗೊತ್ತಾ ಏನಾರ ಮಾಡ್ತಾರ ನನ್ನ ಅಂತೊಳಗೆ ಕೂತಿರೋದು ನನಗಂತೂ ಭಯ ಬರಲ್ಲ ನಿನ್ ಕಡೆ ಇದ್ದೀವಿ ಸೂರ್ಯ ಯಾಕ ಬಂದ ಸುತ್ತು ಬಿಡ್ತೀವಿ ತಲೆ ಅವ್ರ ತಲೆ ಸುತ್ತಿಲ್ಲ ಕಣ್ಸುತ್ತೆ. ನಮ್ಮ ಮಾದೇವ್ ಇವತ್ತು ಹನಿಮೂನ್ಗೆ ಇಲ್ಲಿಗೆ ಬಂದಿದ್ರಂತೆ. ಎಲ್ಲಿಗೆ ಬಂದಿದ್ದು? ವೆಡ್ಡಿಂಗ್ ಆನಿವರ್ಸರಿ. ನಮ್ಮೂರ್ ಜನ ತೆಗಿಯ ಅವ್ರು ಯಾರು ಬೇಡ ಕ್ಯಾಮ್ರಾಮ್ಯಾನ್ ನೋಡ್ರಿ. ಜರ್ನಿ ಸಕ್ಸಸ್ಫುಲ್. ಅದು ಫೋಟೋ ಶೂಟ್ ನಡೀತೈತಿ ಇವಾಗ. ವ್ಯಾಪಾರ ಮಾಡಿ ಅಂಗಡಿ ಕೂತ್ಕೊಳ್ರಿ ಕೈ ಹಿಡ್ಕೊಳ್ರಿ ಅಲ್ಲಿ ನೋಡ್ರಿ ಅಲ್ಲಿ 3 ಜನ ತಪ್ಕೊಳ್ಳಿ. ತೆಪ್ಪ ಮುಗಿಸ್ಕೊಂಡು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಗುಂಡಣ್ಣವರು ಒಂದು ವಿಡಿಯೋ ಹಾಕಿದ್ರು. ಶ್ರೀನಿವಾಸ ಬೇಕ್ರಿ ಅಂತ ಗುಂಡಣ್ಣ ಉಂಡಾಡಿ ಗುಂಡಣ್ಣ ಅಂತ ಒಂದು ಪೇಜ್ ಅವರು ವಿಡಿಯೋ ಹಾಕಿದ್ರು. ಸಖತ್ತಾಗಿದೆ ಅಲ್ಲಿ ಅಂತ. ಅಲ್ಲಿಗೆ ಹೋಗ್ತಾ ಇದೀವಿ ಕೇಕ್ ತಿನ್ನಕ್ಕೆ. ಹನಿ ಹಾಕಿ ಕೊಡ್ತಾರಂತೆ. ಎಲ್ಲರೂ ಹನಿ ಕೇಕ್ ತಿನ್ಕೊಂಡು ಹೋಗ್ತಾ ಇದೀವಿ. ಶ್ರೀನಿವಾಸ ಸ್ವೀಟ್ಸ್ ಮತ್ತು ಬೇಕರಿ ಅಂತ ನರಸೀಪುರದಲ್ಲಿ ಸಖತ್ತಾಗಿದೆ ಕೇಕ್. ಹನಿ ಕೇಕು ಎಕ್ಸ್ಟ್ರಾ ಹನಿ ಹಾಕಿ ಕೊಡ್ತಾರೆ. ಮಸ್ತಾಗಿರುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಇಲ್ಲೇ ಕೇಕ್ ತಿನ್ಕೊಂಡು ಇವಾಗ ಮನೆಗೆ ಹೊಡ್ತೀವಿ. ನರಸೀಪುರ ಎಲ್ಲ ರೌಂಡ್ ಸಾಕಾಯ್ತು. ಸೊ ಎಲ್ಲರೂ ಸುಸ್ತಾಗಿದ್ದಾರೆ. ಅದಕ್ಕೆ ಇವಾಗ ಶಿಸ್ತಾಗಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಮತ್ತೆ ಇವಾಗ ನೆಕ್ಸ್ಟ್ ಡೇ ಇದು. ಸೊ ನಾನ್ ವೆಜ್ ಮಾಡಿರ್ತೀವಿ. ಫಸ್ಟ್ ಡೇ ಎಲ್ಲ ಟೆಂಪಲ್ ಹೋಗೋದು ಅದೆಲ್ಲ ಇರುತ್ತೆ. ಸೊ ಫಸ್ಟ್ ಡೇ ನಾನ್ ವೆಜ್ ಯಾವುದೂ ಇರೋಲ್ಲ. ಸೆಕೆಂಡ್ ಡೇ ಈ ಥರ ನಾನ್ ವೆಜ್ ಮಾಡಿ ಎಲ್ಲರೂ ನೈಟು ಊಟ ಮಾಡ್ತಾಯಿರೋದು. ನರಸೀಪುರ ಎಲ್ಲ ಸುತ್ಕೊಂಡು ಬಂದಮೇಲೆ ಎಲ್ಲರೂ ಮತ್ತೆ ಒಂದು ಸಲ ನಾನ್ ವೆಜ್ನ ನೈಟ್ ತಿಂತಾಯಿದ್ದೀವಿ. ಸೊ ತಿನ್ಕೊಂಡು ನಾಳೆ ಏನಿರಲ್ಲ ಹಬ್ಬ 2 ದಿನ ಇರುತ್ತೆ ಅಷ್ಟೇ. ಸೊ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಷ್ಟೇ. ಇನ್ನೊಂದು ತಿಂಗಳಲ್ಲಿ ಮತ್ತೆ ನಾವು ಸೇರ್ತೀವಿ. ಯಾಕಂದರೆ ಟೆಂಪಲ್ ಓಪನ್ ಇದೆ ಮುಸುವಿನ ಕೊಪ್ಪಲಲ್ಲಿ. ಸೊ ಆ ಓಪನಿಂಗ್ ಇರೋದ್ರಿಂದ ಹಬ್ಬಕ್ಕೆ ಊರಲ್ಲಿ ತುಂಬ ಜನ ಬಂದಿಲ್ಲ. ಟೆಂಪಲ್ ಓಪನ್ ಆಗೋ ದಿನ ಅಂತೂ ಊರಲ್ಲಿ ಎಲ್ಲ ಜನರು ಬರಲೇಬೇಕಂತೆ. ಸೊ ಅದೊಂದು ಎಲ್ಲರೂ ಹೇಳಿರೋದ್ರಿಂದ ನಾವು ಸೇರ್ತೀವಿ. ಸೊ ಇನ್ನೇನು ಊಟ ಮುಗೀತಲ್ಲ. ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ನಮ್ಮ ಅತ್ತೆದಿರು ಇಬ್ರು ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ತಾ ಇದ್ದಾರೆ ಮನೇನ. ನಮ್ಮ ಆಂಟಿ, ನಮ್ಮಮ್ಮ ಮತ್ತು ನಮ್ಮ ಮಾವ ಎಲ್ಲ ಅಕ್ಕ ತಂಗಿ ಅಣ್ಣ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತವ್ರೆ ಚೆನ್ನಾಗಿ ಊಟ ತಗೊಂಡು. ಸೊ 2 ದಿನ ಆದಮೇಲೆ ಗೊತ್ತಲ್ಲ ಜನರು ಮಾಮೂಲಿ ಊರಲ್ಲಿ ನ್ಯಾಯ ಅದು ಇದು ಅಂತ ಇರುತ್ತೆ. ಸೊ ದುಡ್ಡನ್ನ ಲೆಕ್ಕಾಚಾರ ಹಾಕಿರೋದು ಎಲ್ಲರೂ ಹೊರಿ ಹಾಕಿರೋದನ್ನ
ಲೆಕ್ಕಾಚಾರ ಮಾಡೋದು. ಸೊ ಅದರಲ್ಲಿ ಸ್ವಲ್ಪ ಗಲಾಟೆ ಮಾಡ್ಕೊತಾರೆ ಅಷ್ಟೇ. ಈ ಕಡೆ ಊರುಗಳಲ್ಲಿ ನ್ಯಾಯ ತೀರ್ಮಾನ ಮಾಡೋದು ಇನ್ನೂ ಜೀವಂತವಾಗಿದೆಯಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಸೊ ನಾವು ಹೊರಡೋ ಟೈಮ್ ಆಯಿತು, ಸದ್ಯಕ್ಕೆ ಜಾಗ ಖಾಲಿ ಮಾಡೋಣ. ಸೊ ಫ್ರೆಂಡ್ಸ್, ಫೈನಲಿ ಬೆಂಗಳೂರಿಗೆ ಬಂದಾಯಿತು. ಇಷ್ಟೊತ್ತವರೆಗೂ ಲಾಗ್ ನೋಡೋದಕ್ಕೆ ಧನ್ಯವಾದಗಳು. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.